ಶ್ರೀವಾರಿದು ಇವತ್ತು ಫೇಸ್ ರಿವೀಲ್ ನಾ ಯಾವಾಗೂ ಮಾಡ್ಬೇಕು ಅನ್ಕೊಂಡಿದ್ದೆ, ಯಾಕಂದ್ರೆ ರೆಡಿ ಮಾಡ್ಬೇಕಾಳೆ ಫುಲ್ ಸೀರಿಯಸ್ ಆಗಿ. So guys, welcome back to Mr. YouTube channel. ಬಾಂಡೆ ತಿಕ್ತದ ಬಾಂಡೆ ಇದಕ್ಕೆ ವ್ಲಾಗ್ ಅನ್ನೋದು. ನೀನು ರೆಡಿ ಹಾಕೇಸಿ ಮುಂದಿದ್ರಾಕ ಪಿಕ್ಚರ್ ಏನಿದೆ ನೋಡ್ರಿ. ನಮ್ಮ ಶ್ರೀವಾರಿ ಏನು ಮಾಡತ್ತ ಮುಂಜಾನೆ ಎದ್ದು ಫಸ್ಟಿಗೆ ನಾ ಮಾಡಿಸೋದಾಕಿ ಎಕ್ಸಸೈಸ್. ದಟ್ಸ್ ಟಮಿ ಟೈಮ್. ಮೊದಲ ಇದು ದಿಂಬಿಡ್ತಿದ್ದೆ, ದಿಂಬಿಟ್ಟು ಇಷ್ಟು ತೆಳಗೆ ಬಿಟ್ಕೇಸಿ ಇಷ್ಟು ಮ್ಯಾಲೆ ಇಟ್ಬಿಡ್ತಿದ್ದೆ. ಬಟ್ ಈಗ ಏನೈತಿ ಫುಲ್ ಹಿಂಗೆ ಫ್ಲ್ಯಾಟ್ ಹಾಕ್ತೀನಿ. ಫ್ಲ್ಯಾಟ್ ಹಾಕಿ ಸ್ವಲ್ಪ ಒದ್ದಾಡಾಗುತ್ತಿಲ್ಲ, ಮುಂಚೆಗಿನ ಜಾಸ್ತಿ ಒದ್ದಾಡಾಗುತ್ತಾ. ಆ್ಯಂಡ್ ಎಲ್ಲರೂ ಹೇಳ್ತಿರಂಗೆ, ಎಲ್ಲರೂ ಕಾಯ್ತಿರುವಂಗೆ ಇವತ್ತು ನಿಮ್ಮ ಸೊಸೆ, ಓಕೆ ನಮ್ಮ ಸೊಸೆ ಮುಖ ತೋರಿಸ್ರಿ ಏನಂತಿದ್ರಿ. ಸೊ ಶ್ರೀವಾರಿದು ಇವತ್ತು ಫೇಸ್ ರಿವೀಲ್ ನಾ ಯಾವಾಗೂ ಮಾಡ್ಬೇಕು ಅಂದ್ಕೊಂಡಿದ್ದೆ. ಫೇಸ್ ರಿವೀಲ್ ಅನ್ನೋದಕ್ಕಿಂತ ನಾರ್ಮಲಾಗಿ ತೋರಿಸ್ಕೊತಾನೆ ಇರ್ಬೇಕಂತ ಮಾಡಿದ್ದೆ. ಬಟ್ ಹಿರಿಯರು ಅಂತಿರ್ತಾರಲ್ಲ ಮನ್ಯಾಗ, ಸೊ ಅವ್ರದ್ದೊಂದು ಬ್ಯಾಡ ನಾ ಸಾಣದಿರ್ತೈತಿ ಹಂಗೆ ಹಿಂಗೆ ಅಂತ ಇದ್ರು. ಸೊ ಅದಕ್ಕೆ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ಶ್ರೀವಾರಿನ ಮುಖ ತೋರಿಸ್ಲಿ. 1 2 3 1 2 3 ಇಲ್ಲ ನೋಡ್ರಿ, ಫೇಸ್ ರಿವೀಲ್ ಮಾಡಿದೆ. ಫೇಸ್ ರಿವೀಲ್ ಮಾಡ್ತೇವಿ, ಇದೇ ಲಾಭ ಮಾಡ್ತೇವಿ. ಫಸ್ಟ್ ಟೈಮ್ ಎಲ್ಲರೂ ನೋಡ್ತಿರಲ್ಲ ನನ್ನ ಮಗಳನ್ನ, ಅದಕ್ಕೆ ರೆಡಿ ಮಾಡಿ ತೋರಿಸ್ತೀನಿ. ಹಂಗೆ ಬೇಡ, ರೆಡಿ ಮಾಡಿ ತೋರಿಸ್ತೀನಿ. ಓಕೆ, ರೆಡಿ ಮಾಡಿ ತೋರಿಸ್ತಾನಂತವ. ಎಲ್ಲರೂ ನೀವು ನೋಡಾಗುತ್ತಿರಲ್ಲ. ಮತ್ತು ಪಾಪುನ ಸ್ವಲ್ಪ ರೆಡಿ ಮಾಡ್ತೀವಿ, ನಜಕ್ಕೆ ಜಳಕ ಮಾಡಿಸ್ತೀವಿ, ಎರಿಬೇಕು. ಎರೆದು ಜಳಕ ಮಾಡಿಸಿ ಒಂದು ಜಂಪ್ ನಿದ್ದೆ ಮಾಡಿಸಿ ಎಬ್ಬಿಸಿ ಆಕಿ ಹೊಸ ಡ್ರೆಸ್ ತಂದೀವಿ ನಿನ್ನೆ ಶಾಪಿಂಗ್ ಹೋದಾಗ. ಆ ಡ್ರೆಸ್ ಹಾಕಿಸಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣ್ತಾಳಂತೆ. ಓಕೆ ಮಮ್ಮಿ, ಆರ್ ಯು ರೆಡಿ ಮಾ? ಒದ್ದಾಡು ನೋಡು. ಈಗ ಸ್ವಲ್ಪ ಕಮ್ಮ ದಕ್ಕಂತೆ ನೋಡು. ಊರನ್ ಬೆಲ್ಲ ಇದ್ರೆ ಹಿಂಗೆ ಮಾಡ್ಬೇಕಾಕಿತ್ತ ನಾವು ಹಾಕಿ ನೀರು ಹಾಕಿಬಿಟ್ಟು ತಾನೇ ಕರೆಗೆ ಹೋಗ್ಬಿಡ್ತೈತೆ. ನೀರ ಹಾಕೋದು ಮತ್ತೆ ಅದು ಜಜ್ಜಿದ್ರೆ ಎಷ್ಟು ಮತ್ತೆ ಸ್ಮೂತ್ ಆಗ್ಬಿಡ್ತೈತೆ. ಇದು ಕುಯ್ಬೇಕಾಗತ್ತೆ. ನಾವು ಊರಾಗ ಅಂತವೆಲ್ಲ ನೋಡಿನಪ್ಪ, ಈಗಿಲ್ಲ. ಹೊಡಿಬೋದಾದ್ರೆ ಇದನ್ನ ಹೊಡೆದ್ರೆ ತಳಗೆ ಸೌಂಡ್ ಹೋಗುತ್ತೆ, ಹೊಡಿಯಂಗಿಲ್ಲ. ಒಂದು ತೆಂಗಿನಕಾಯಿ ಹೊಡಿಬೇಕಂದ್ರೆ ಅಲ್ಲಿ ಹೊರಗೂ ಹೊಡಿತೀನ, ಇಲ್ಲಿ ಸೌಂಡ್ ಬರಲ್ಲ. ಎಲ್ಲಿ ಕಲ್ಲೂ ಇಲ್ಲಿ ಹೊಡೆದು ಸುಮ್ಮನೆ ಸೌಂಡ್ ಬರ್ತಂತೆ. ಈ ಸದ್ದ ಚಜ್ಕ ಮಾಡ್ತೀನಿ. ಚಜ್ಕ ತಿಂದು ಹಾಕಿನ ರೆಡಿ ಮಾಡೋಣ. ನಾವು ರೆಡಿಯಾಗಿ ಅಂದ್ರೆ ತೋರಿಸ್ಬೋದಾಗಿತ್ತು, ನಾರ್ಮಲ್ ರೆಡಿ ಆಗ್ಲಾರ. ಫಸ್ಟ್ ಟೈಮ್ ನಿಮ್ಮನ್ನು ತೋರ್ಸಾತೀವಲ್ಲ, ನಮ್ಮ ಅಣ್ಣಗಳು ತಮ್ಮಗಳು, ಅಕ್ಕ ನಿಮ್ಮ ಮಗಳನ್ನ ತೋರಿಸಿ ನಿಮ್ಮ ಮಗಳನ್ನ ತೋರ್ಸಂಬಾರಲ್ಲ, ಅದಕ್ಕೆ ಎಲ್ಲರೂ ನೋಡಕ್ಕೆ ಅಣ್ಣಗಳು ತಮ್ಮಗಳು ಕೇಳಾರ, ನಮ್ಮ ಅಕ್ಕಗಳು ತಂಗಿಗಳು ಕೇಳಾರ. ಎಲ್ಲರೂ ನೀವು ನೋಡಕ್ಕೆ ರೆಡಿ ಆಗ್ರಿ, ನಾವು ರೆಡಿಯಾಗಿ ತೋರಿಸ್ತೀವಿ. ಮಾಡಕ್ಕೆ ನನಗೆ ಭಾಳ ಲೇಟ್ ಮಾಡ್ತೀನಿ. ಎಷ್ಟು ಸ್ಪೀಡ್ ಮಾಡಿದೆ? ಸಾಕು ಅರ್ಧ ಆಗಿತ್ತು ನೋಡಿ. ಹಾಂ ಇಷ್ಟಕ್ಕೆ ಇಷ್ಟ ಆಗತ್ತಲ್ಲ? ಕರೆಕ್ಟ್ ಆಗುತ್ತೆ. ಹಾಕು. ಭಾಳ ಆತನೇ ಇಲ್ಲ, ಅದು ಹಿಂಗೆ ಮಾಡಿದ್ರೆ ಸಣ್ಣ ಆಗುತ್ತೆ, ಸ್ವಲ್ಪ ಆಗುತ್ತದೆ. ನೋಡಿ ಹಾಕೋ. ಆಮೇಲೆ ಸುಂಟ ಇಲ್ಲಿ ಕೆಲಸ ಮಾಡೋ ಟೈಮ್ನಾಗ ನಮ್ಮ ಶ್ರೀವಾರಿ ಕಂಪ್ನಿ ಯಾರು ಕೊಡ್ತಾರೆ ಗೊತ್ತ್ರಿ? ನೋಡ್ರಿ, ಅದೊಂದು ಟೆಡ್ಡಿ. ಆಮೇಲೆ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಮನೆಗೆ, ಅದು ಆಕ್ಟೋಪಸ್ ತಂದಾರ, ಅದನ್ನು ಕೊಟ್ಟಾರ. ಅದು ಏನು ಟೆಡ್ಡಿ ಮ್ಯಾಲೆ ಬಿಳಿಸಿ ಅಂತ ತಾನೇ ಬಿದ್ದಿತ್ತದು. ನಾನು ಹಾಕಿನ ಮ್ಯಾಗ ಇಟ್ಟು ಬಂದಿದ್ದೆ. ಹೌದಾ? ಅವು ಕುಸೋಡಿ ಆಟ ಆಡ್ತಾಳೆ. ಅದ್ರೂ ಸ್ವಲ್ಪ ದೊಡ್ಡ ಹಾಕೋ, ನೋ ಪ್ರಾಬ್ಲಮ್. ಹಾಂ ಹಾಕ್ರಿ, ಇದೊಂದು ಹಾಕ್ರಿ. ಹಾಲ್ಗಡಾಗನ ಅದಾವ ಮನುಷ್ಯ ಹಾಕೋಣ. ನಾವು ಬೇಡ ತಾಮ್ರದ್ದು ಇರಲಿ ಅಲ್ಲ ಇರ್ಬೇಕಂತ ಡೈಲಿ ಹಾಕೋಣ. ಇನ್ಮೇಲೆ ಫಿಕ್ಸ್ ಇರುತ್ತ ಇನ್ಮೇಲೆ. ಓಕೆ. ಇವ್ಯಾವ ಬರೋವಲ್ಲು ಕೈಯ ಇವು ಬರ್ತಿರ್ಬೇಕು ನೋಡಿ ಅಂತ. ಕಾಲಿನ ಇಲ್ಲದವನ ಇವನು ಬೇಡ ತೆಗೆದು ತಾಮ್ರದ ಹಾಕಿವಲ್ಲ. ಹಾಂ ಅವನು ಹಾಕಿದೆ. ಎಷ್ಟು ಹಾಕ್ತಿ? ಇನ್ನೊಂದು ಸ್ವಲ್ಪ ತೊಟ್ಟಕ್ಕೆ ಹಾಕು ಮತ್ತೆ ಸಾಕೆಷ್ಟು. ಹಾಂ ಚೈನಾ ಬೇಡ. ಚೈನಾ ಬೇಡ. ಹಾಕ್ಲಾ? ಹಾಕಿ ಲೂಸ್ ಆದ್ರೂ ಚಿಂತಿಲ್ಲ. ಹಿಂಗೆ ಮಾಡಿದ್ರೆ ಬಿದ್ದು ಬಿಡು, ಬೇಯಿಸ್ಬಿಡ್ತಾ. ಇಲ್ಲ ಹಾಕಿ ಕೈ. ಹಾಂ ಹಾಂ
ಇದನ್ನ ಆಮೇಲೆ ಹಾಕುವ. ಇವತ್ತು ಇದೇ ಡ್ರೆಸ್ ಉಟ್ಕೊಳಕ್ತಾಳೆ ಶ್ರೀವಾರಿ. ಮಸ್ತ್ ಇತ್ತು, ಮಿಂಚಿಂಗ್ ಆಕಿ ಸೂಟ್ ಆಗುತ್ತೆ, ಚಂದ ಕಾಣಿಸುತ್ತೆ. ಆಕಿ ಅವ್ರವ್ ಬರೇ ಪಿಂಕ್ ಅಂತೇಳಿ ಹಿಡ್ದಿದ್ಲು. ಎಲ್ಲಿ ಪಿಂಕ್ ಯಾಕಂದ್ರೆ ರೆಡಿ ಮಾಡಬೇಕಾಳೆ ಫುಲ್ ಸೀರಿಯಸ್ ಆಗಿ. ನನ್ನ ಚಾಯ್ಸ್ ಇದು. ಹಾಕ್ ಮೇಲೆ ಸ್ವಲ್ಪ ಪೌಡ್ರನ ಒಂದೆಲ್ಲ ಕಳಕ್ ಬಿಡ್ತಿತ್ತು. ಅಳ್ಕೋದಲ್ಲ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತದ. ನೀವೊಂದು ಹಚ್ಕೋ, ನನಗೆ ನೆದರಾಗುತ್ತೆ. ಐ ಲವ್ ಯು. ಎರಡರೊಳಗೂ ಸೇಮ್ ಏನಾ? ಸೇಮ್. ಮತ್ತೆ ಎರಡರ ಚೇಂಜ್ ಇರ್ಬೇಕೆ? ಹಾಂ. ಸನಿ ನೀಗ ನೀ ಸನಿ ನೀ ಸ ಹೂವ. ಎಕ್ಸೈಟ್ಮೆಂಟ್ ಯಾಕಂತ ಗೊತ್ತಿಲ್ಲ, ಖುಷಿ ಒಂಥರ ಹೇಳಕ್ಕೆ ಬರೋದನ್ನು. ಆ್ಯಂಡ್ ಭಾಳ ಜನ ಕಾಯಕತ್ತಿದ್ರು, ಅಣ್ಣ ಫೇಸ್ ಫಿಲ್ ಮಾಡಿರಿ ಅಂತೇಳಿ. ಸೊ ನಮ್ಮ ಶ್ರೀವಾರಿಗೆ ಬರ್ತಾವೆ ಈಗ. ಮ್ಯೂಸಿಕ್ ಹಾಕೊಂಬಂದ್ರೆ ಮ್ಯೂಸಿಕ್ ಹಾಕಿದ್ರೆ ಮತ್ತೆ ಯೂಟ್ಯೂಬ್ ಒಳಗೆ ಇದಾಗಲ್ಲ. ನಾ ಹಾಕ್ತೀನಿ ಮ್ಯೂಸಿಕ್. ಏನು ಹಾಕಲಿ? ಬಾ ಜಿಂಗ್ ಛಕ್ ಜಿಗ್ ಜಿಗ್ ಛಕ್ ಜಿಂಗ್ ಛಕ್ ಜಿಗ್ ಜಿಗ್ ಛಕ್. ಏ ಶ್ರೀವಾರಿ ಇಲ್ಲಿ ನೋಡು. ನೋಡಮ್ಮ. ಉಲ್ಮು. ಹಾಯ್ ಮೇಡಮ್. ಓ ಅಳಾಕತ್ತಾಳೆ ಈಕಿ ಪಾಪ. ಅಳು ಮೂಡ್ ಒಳಗದಾಳೆ ಈಕಿ. ನಮಸ್ತೆ. ಒಳ್ಳೆ ಮೂಡ್ ಒಳಗೆ ತೋರ್ಸ್ಕೊಂಡು ಈಗೀಗ ತಣ್ಣನ್ನೆಲ್ಲ ಆಗಂಗಿಲ್ಲ ಸ್ವಂತಾಗ. ಹೆಣ್ಣನ್ನೆಲ್ಲ ಆಗಲ್ಲ, ತಣ್ಣೀರ ಆಗಲ್ಲ. ನಗಸ್ಲೇಗಿ ಏನಿದೆ? ಲಿಟಲ್ ಪ್ರಿನ್ಸೆಸ್. ಹಾಯ್ ಇನ್ನೊಂದ್ಸಲ. ಈಗ ಕರೆಕ್ಟ್. ಹಾಂ ಬಿಡು, ಇಷ್ಟರ ಹತ್ತಾಳಂತೀನಿ ಮತ್ತೆ. ಹಾಯ್. ಫ್ಲೈಯಿಂಗ್ ಕಿಸ್ ಎಲ್ಲರಿಗೆ. ಹಂಗೆ ಸೀದಾ ಮಾಡ್ಕೊರವ್ವ, ಹಂಗೆ ಸೀದಾ ಮಾಡ್ಕೊ. ಹಾಂ, ವೆರಿ ಗುಡ್. ಕಮೆಂಟ್ ಮಾಡಿರಿ ಯಾರು ಥರ ಅದಾಳ ಅಂತೇಳಿ. ಇನ್ನು ನನ್ಗತ್ಲೆ ಅದಾಳ ಏನು ಸುಂತನಗತ್ಲೆ ಅದಾಳ ಅಂತೇಳಿ. ಆಲ್ಮೋಸ್ಟ್ ನನ್ಗತ್ಲೆ ಅದಾಳ ಅಂತ ನನಗೆ ಅನಿಸುತ್ತೆ. ಆದ್ರೆ ಕಣ್ಣು ದೊಡ್ಡದವು, ದೊಡ್ಡದಿದ್ರೆ ಸುಂತನಗತ್ಲೆ ಅದಾಳ ಅಂತ ನಾನು ಅನ್ಕೋತೀನಿ. ಓಕೆ, ಗಪ್ಪಾಗಲಿ ಕಡಿಯೋಕೆ ತೋರಿಸು. ಅಳಾಗ ಎಷ್ಟು ಕ್ಯೂಟ್ ಅಂತಾಳೆ ನನ್ನ ಮಗಳು. ಲಿಟಲ್ ಪ್ರಿನ್ಸಸ್. ಪಾಪಾ ಕಿ ಪರಿ. ಹೊಟ್ಟಸ್ತದ. ಟಾಟಾ ಮಾಡಮ್ಮ. ಟಾಟಾ ಶ್ರೀವಾರಿ. ಟಾಟಾ ಮಾಡಮ್ಮ. ಸೇ ಟಾಟಾ ಮಾಡಿ. ನನ್ನ ನೋಡಕ್ಕೆ ಇವತ್ತು ಫಸ್ಟ್ ಎಲ್ಲ ಹೊರಗೆ ಬಂದಿದ್ದೆ. ಹೌದಾ? 3 ಸೆಕೆಂಡ್. ಮೇಡಮ್ ಜಲ್ದಿದು ಮಾಡೋದು. ಹಂಗೆ ಒಂದು ಆಫರ್ ಒಳಗೆ ಏನು ಸನ್ಗ್ಲಾಸ್ ಬುಕ್ ಮಾಡಿದ್ದೆ, ಬಂದೈತಿ ನೋಡು. ಅನ್ಬಾಕ್ಸ್ ಮಾಡಿ ಏನು ಬಂದೈತಿ? ನನ್ನ ಸ್ಪೆಕ್ಸ್ ಬಂದೈತಿ. ಇದು 2,500 ರೂಪಾಯಿ ಇತ್ತು. ಸ್ವಿಗ್ಗಿ ಒಳಗೆ ಆರ್ಡರ್ ಮಾಡಿದ್ದೆ. ಕೂಪನ್ ಕೋಡ್ ಯೂಸ್ ಮಾಡಿ 65% ಆಫ್ ಅದು ತೊಗೊಂಡು. ಜಸ್ಟ್ ಎಷ್ಟು ಗೊತ್ತಿದ್ದಕ್ಕೆ 850 ರೂಪಾಯಿ ಬಿದ್ದಂಗೆ ಅಷ್ಟು ಚಲೋ ಐತಿ. ಟೈಟನ್ ಫಾಸ್ಟ್ ಟ್ರ್ಯಾಕ್. ಈ ಫಸ್ಟ್ ಶ್ರೀವಾರಿಗೆ ಹಾಕುಮ ಚಸ್ಮಾ. ಹಾಕುಮ ತೆಗ್ದಿನಿ ಹೇಳೋ ಮನೆಗೆ. ಏನು ಕಿರ್ಕಿದ್ ನಿಂಗೆ? ಅದು ಬಿಡಂಗಿಲ್ಲ. ಅದು ಒಟ್ಟು ಕೂಡಿಸ್ಬೇಕು. ನೀನು ಹೆಂಗೆ ನೋಡ್ತಾವ ನಗಸೀಗ? ಹಾಂ, ಸ್ಮೈಲ್. ಒಂದ್ಸಲ ಸ್ಮೈಲ್ ಮಾಡಿ ಶ್ರೀವಾರಿ.
ಶ್ರೀವಾರಿ ನಗುತ್ತಾಳೋಡ ನಗುತ್ತಾಳೋಡ ಸೌಂಡ್ ಹೇಳಕ್ಕಿನ್ ಸ್ಮೈಲ್ ಇದಕ್ಕಿಂತ ಮುಂಚೆ ಒಂದು ಆರ್ಡರ್ ಮಾಡಿದ್ದೆ, ಅದು ಊರಾಗ ಹೋತದು. ಭಕ್ತರು ಭಾಳ ಬಂದಿರ್ತಾರಲ್ಲ ಊರಾಗ ಬಂದ್ರೆ. ಜೊತೆ ಒಂದು Titan i+ ವರ್ಷಕ್ಕೊಂದು ಬಟ್ಟೆ ಕೊಟ್ಟು ಅದ್ರ ಮೇಲೂ ಫಾಸ್ಟ್ ಆಯ್ತು. ಇದನ್ನೇನು ಒರೆಸ್ಬೇಕೇನು? ನಾವು ಪಟ ಪಟ ಹಾಕ್ಕೊಂಡ್ರೆ ಸಾಕು ಅನ್ಸೈತಿ. ಹಾಂ ಚಲೋ ಐತಪ್ಪ, ಚಲೋ ಐತಿ. ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ, ಇದ್ರ ಲೆಕ್ಕನೇ ಬೇರೆ ಐತಿ. ನಾ ಹಾಕೋತೀನಿ ಫಸ್ಟ್ ಶ್ರೀವಾರಿಗೆ ಹಾಕ್ತೀನಿ ಬಾಯಿ. ತಲೆಗೆ ಹಾಕಿದ ಹೂವು ತೆಗ್ದೀನಿ. ಆಕಿನ ಕೂದ್ಲ ನೋಡ್ರಿ. ಈ ಕಡೆ ಹೊಳ್ಸು ಮಮ್ಮ, ಮುಖ ಈ ಕಡೆ ಹೊಳ್ಸು. ತೆಗಿ ಓಲಮ್ಮ ನೀನ್ ನೋಡಕ್ ನಿಮ್ ಫ್ರೆಂಡ್ ಬಂದಾವಡ ಬಾ ಬರ್ಲ ಅಲ್ಲಿ ಪಾಪಗ್ ನೋಡ್ ಬಾ. ಅಡಿಗೆ ಮನ್ಯಾಗ ಹೋದ್ಲಕ್ಕಿ ಹುಡುಗಿ ಇರ್ಬೋದು. ಇಲ್ಲಿ ಫಸ್ಟಿಗೆ ಯಾವ ಕೂದ್ಲ ಇದ್ದಿದ್ದಿಲ್ಲ, ಎಲ್ಲ ಉದ್ರ ಬಿಟ್ಟಿದ್ದು. ಈಗ ಮತ್ತೆ ಬಂದಾವ ಅಲ್ಲಮ್ಮ, ಹೊಸ ಕೂದ್ಲ ಬಂದಾವ ಮತ್ತೆ. ಇನ್ನೊಂದ್ ಕೈಯಿಂದ ಎಲ್ಲೈತಿ ಅಲ್ಲೇ ಹೊರಗೆ ಎತ್ಕೊಂಡು ಹೋಗಿದ್ನಲ್ಲ, ಹೊರಗೆ ಬಸ್ಸತ್ಲು ಅಮ್ಮ. ಶ್ರೀವಾರಿ ನೋಡಮ್ಮ ಇಲ್ಲಿ ನೋಡ್ರಿ, ನಮ್ ಲಿಟಲ್ ಪ್ರಿನ್ಸಸ್. ಆಕಿನ ಬೂಟ್ ತೋರ್ಸಲ್ಲ ಪ್ರಿನ್ಸಸ್. ನಾ ಲಿಟಲ್ ಪ್ರಿನ್ಸ್ ಆಗಿದ್ದೀನಿ. ಪ್ರಿನ್ಸ್ ವಾವ್ ಹರಿತಪ್ಪ ನೋಡಕ್ಕೆ. ಸರಿ ಇಲ್ಲ ನಾನೇ ನೋಡಿ. ನಾನು ಯಾರು ನೀ ಹಾಕೋತ್ಯಾ? ಇದ್ರೊಳಗೆ ಫೀಲ ಬೇರೆ ಐತಿ. ನಾರ್ಮಲ್ ಸ್ಪೆಕ್ಸ್ಗಿನ ಒಂಥರ ಕ್ಲಾರಿಟಿ, ವಿಸಿಬಿಲಿಟಿ ಮಸ್ತ್ ಕಾಣುತ್ತೆ. ನೋಡ್ತಾರೆ, ನಾನು ನೋಡ್ಕೊಂಡಿಲ್ಲ ಯಾಕೆ ಕಾಣುತ್ತೆ. ಇದು ಆಲ್ರೆಡಿ ಫೇಸ್ ಮೇಲೆ ಟ್ರೈ ಮಾಡಿದ್ದೆ 3D ಇದ್ರೊಳಗೆ. ಕ್ಯಾಮ್ರಾ ನೋಡಿ ಬರೋಬ್ಬರಿ ಜಾಸ್ತಿ ಪೋಸ್ ಕೊಡಿಲ್ಲ. ಇಲ್ಲ ಸುಮ್ಮನೆ ಎಮರ್ಜೆನ್ಸಿ ಇಟ್ಟಿರ್ಬೇಕು ಒಂದು ಸ್ಪೆಕ್ಸ್. ಇದೇ ಒಂದು ಸ್ಪೆಕ್ಸ್ ಇರೋದು ನಮ್ಮ ಬಳಿ. ಅದು ಆಫರ್ ಐತೆ ಅಂತ ತರಿಸಿ ಇಲ್ಲಿಕಂದ್ರೆ ಇಲ್ಲ. ಡೈಲಿ ಹಿಂಗಿರ್ತಾ ನಾರ್ಮಲ್ ಹಿಂಗೆ ತೋರಿಸ್ಬೋದಾಗಿತ್ತು, ಆದರೆ ಫಸ್ಟ್ ಟೈಮ್ ತೋರಿಸ್ತೇವಲ್ಲ ಅಂತಂದು ಡ್ರೆಸ್ ಹಾಕಿ ತೋರಿಸಿದ್ದೆ. ಹಿಂಗಿರ್ತಾವ ಡೈಲಿ. ಅಮ್ಮ ಇಲ್ಲಡಮ್ಮ ಹೆಂಗುಂಡಿ. ಇವಂದ್ರೆ ಫುಲ್ ಲೂಸ್ ಆಗ್ಬಿಟ್ಟವು. ಇವನ್ನ ಇನ್ನೊಂದು ಅರ್ಧ ಹಾಕಿ ಒಂದ್ಸಲ ಪೋಣಿಸ್ಬೇಕು. ತೆಗಿಲ ಅಮ್ಮ. ನಗಸ್ಲೆ ಆಕಳಿ ಶ್ರೀವಾರಿ ನಗುತ್ತಾಳ ನೋಡ. ನಗುಮ್ಮ ನಗು. ಕೈ ಚಿಪ್ಪದ್ರೊಳಗೆ ಬಿಸಿ, ಬರ್ರೆ ಕೈ ಬಾಯಾಗ. ತೆಗಿ ಅಮ್ಮ ತೆಗಿ. ತಗೋ. ಶ್ರೀವಾರಿ ಏನು ಮಾಡಿದ್ಲ ಅಂದ್ರೆ ಈಗ ಫುಲ್ ವಾಂತಿ ಮಾಡಿಬಿಟ್ಟು, ಫುಲ್ ಎಷ್ಟು ಹಾಲು ಕುದಿದ್ದು ಎಲ್ಲ ಹೊರಗೆ ತಂದ್ಬಿಟ್ಲು. ಯಾಕಂದ್ರೆ ಇದು ಅವ್ರವ್ ಮಾಡಿದ ಕರ್ವಾರ. ಆಕಿನ ಮಗ್ಳ ಕೂತು ಆರೆಂಜ್ ತಿನ್ನಾಗ್ತಾಳ. ಒಂದು ಅರ್ಧ ತಿಂದಾಳ. ಅದು ವಾಸನೆಗೇನು ಗೊತ್ತಿಲ್ಲ, ಆಕಿಗೆ ಅಲರ್ಜಿ ಆಗಿರ್ಬೇಕು ಒಂಥರ. ಇಷ್ಟ ಆಗಿಲ್ಲ ನಾವು ಹೊಡೆದ್ಬಿಟ್ಟು ಅವ್ರ ಎಲ್ಲ ನಾವಿಬ್ರು ಗಾಬರಿ ಬಿಟ್ಟಿದ್ವಿ. ಆಕಿ ಈ ಥರ ವಾಮಿಟ್ ಮಾಡೋದು ನೋಡಿ. ಆಮೇಲೆ ಗೊತ್ತಾಗ್ತು ಏನದು ಹೆಂಗದ ಹಿಂಗಂತ ಹಿಂಗಂತ. ಟೀ ಟೈಮ್ ಇಲ್ಲಿ ಬಂದಾಗ್ಲಿಂದ ಹಾಲಿನ ಚಾ ಈಕಿನ ಸಂಬಂಧ ಒಂದಿನ ಮಾಡ್ಕೋತ ಹೋಗಿ ಕುಡಿತಿದ್ದಿಲ್ಲ ಅಣ್ಣ. ಹೆಂಗಾರ ಬಿಡ್ತಿದ್ದೆ, ಆಗಲ್ಲ ಬಿಡಕ್ಕ. ಚಾ ಬಿಡಕ್ಕಾಗಲ್ಲ. ಯಾಕೆ ಬಿಡಕ್ಕಾಗಲ್ಲ? ಭಾಳ ತಲೆನೋವು, ಭಾಳ ಟೆನ್ಷನ್. ಇದು ಕುಡಿದ್ನಂದ್ರೆ ಸ್ವಲ್ಪ ಮತ್ತೆ ರಿಚಾರ್ಜ್ ಆದಂಗ. ಟೆನ್ಷನ್ ಕುಡಿತೇನೆ ನೀ? ಸುಮ್ ಇದು ತಂದು ಕೊಡ್ತಿದ್ನಲ್ಲ, ಒಂದು 90 ಕೊಡ್ಬಿಡ್ತಿದ್ದೆ ನಾನು. ಆರಾಮ್ ಅನ್ಸುತ್ತೆ, ಅದಕ್ಕೆ ಕುಡಿತೀನಿ. ಚಾಕ ಮತ್ತ ನನಗ ಚಾ ಒಳಗ ಈ ಬಿಸ್ಕಿಟ್ ಬಿಟ್ಟು ನಂಗೆ ಯಾವ ಬಿಸ್ಕಿಟ್ ಇಷ್ಟ ಆಗಲ್ಲ. ಇದು ಫೇವರೇಟ್ ಪಾರ್ಲೆ
ಆದ್ರೆ ಇದ್ರ ಒಳಗಿರೋ ಇದು ಇನ್ನ ಭಾಳ ಜನಕ್ಕೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಬೆಸ್ಟ್ ಬಿಸ್ಕಿಟ್ ಇದು ಪಾರ್ಲೆ ಬಿಸ್ಕಿಟ್. ನಾ ಯಾವಾಗಲೂ ಚಾ ಜೊತೆ ತಿನ್ನೋದಿದೆ. ನಂಗೆ ಇದು ಚಾ ಒಳಗೆ ಇದೇ ಬೇಕು. ಇದು ಬಿಟ್ಟರೆ ಬೇರೆ ಯಾವುದು ಸೂಟ್ ಆಗಲ್ಲ ಚಾ ಜೊತೆ. ಫ್ರೀದಾಗ ಪ್ರಮೋಷನ್ ಮಾಡಾಗುತ್ತಿಲ್ಲ. ಪಾರ್ಲೆ ಲವರ್ಸ್ ಯಾರಾದ್ರೆ ಕಮೆಂಟ್ ಹಾಕ್ರಿ. ದೊಡ್ಡ ಬಿಸ್ಕಿಟ್ ಮುಂದೂ ಆಕಿ ಪಾರ್ಲೇಜಿ ಬಿಸ್ಕಿಟ್ ತಂದಿಟ್ಬಿಟ್ರೆ ಮುಗ್ದೋಯ್ತು. ಅದ್ರ ಮುಂದೆ ಯಾವ ಬಿಸ್ಕಿಟು ಬೇಕಾಗಿಲ್ಲ ಆಕಿಗೆ. ಬಟ್ ನಾನು ಅದ್ರ ಜೊಳಗೆ ಸ್ವಲ್ಪ ಶುಗರ್ ಜಾಸ್ತಿ ಇರ್ತೈತಿ, ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಅಂತೇಳಿ ನಾ ಇದನ್ನ ತಿಂತೀನಿ. ಇದು ಅಂತನ ಅಲ್ಲ, ಮಿಕ್ಸ್ ಒಟ್ಟು ಸ್ವಲ್ಪ ಶುಗರ್ ಕಮ್ಮಿ ಇರೋದು. ಮಾರಿಗೋಲ್ಡ್ ಈ ಥರ ಸ್ವಲ್ಪ ಶುಗರ್ ಕಮ್ಮಿ ಇರೋದು ನಾ ತಿಂತಿರ್ತೀನಿ. ಇದ್ರೊಳಗೆ ಶುಗರ್ ಜಾಸ್ತಿ ಇರುತ್ತೆ, ನಾನು ತಿನ್ನಕ್ಕಾಗಲ್ಲ. ಇದ್ರೊಳಗೆ ಶುಗರ್ ಜಾಸ್ತಿ ಹಾಕಿರ್ತಂದ್ರೆ ಇದು ಹಾಲು ಜೊತೆ ತಿನ್ನೋದು. ಚಾ ಜೋಡಿ ತಿಂತೀನಿ. ಇದೇನು ಚಾ ಏನೋ ಜಿಬಿ ಆಗೈತ ನಂದು ಇದು. ಅದ್ರ ಮ್ಯಾಚ್ ಚಾ ಚೆಲ್ಲ ತಂದು ಬರ್ರಿ ಎಲ್ಲರೂ ಚಾ ಕುಡಿ. ಫಸ್ಟ್ ಕ್ಲಾಸ್ ಚಾ. ಚಿಯರ್ಸ್. ನಮ್ಮ ಫೇವರಿ ಮಾಡಿದ ಕೆಲ್ಸಕ್ಕೆ ಈಗ ಇಲ್ಲಿ ಒಣಗೈತಿ. ಮಾಡು ಕೆಲಸ ಒಂದೊಂದಲ್ಲ. ಈ ಪಾಪಕ್ಕೆ ಎತ್ಕೊಂಡು ಬೇಕರಿ ಕೊಡ್ತಾರೆ. ಇದು ಅವ್ರ ಅವನ ಸ್ಮಾರ್ಟ್ ವರ್ಕ್. ಇದು ಕಂಪ್ನಿ ಕೊಡಕ್ಕೆ ಈ ಟೆಡ್ಡಿ ಇರ್ತೈತಿ ಎದಿ ಮೇಲೆ. ಈ ಆಕ್ಟೋಪಸ್ ನಿನ್ನಿಂದ ಬಂದೈತಿ. ಇದು ಸ್ಮೈಲಿಂಗ್ ಆಕ್ಟೋಪಸ್. ಇದನ್ನ ನೋಡ್ಕೋತ ಆಕಿ ಟೈಮ್ ಪಾಸ್ ಮಾಡ್ತಾಳೆ. ಏನಿದು ಆ ಕಡೆ ಈ ಕಡೆ ನೋಡ್ಕೋತ ಗೋಣ್ ಹೊಳಬಾರ ಅಂತೇಳಿ ತಳಗೆ ಸ್ವಲ್ಪ ಸೇಫ್ಟಿ ಕೊಟ್ಟೈತಿ. ಹನುಮ ಹಾಂ ಮತ್ತ ಏನದ ನಗುದು ಹಿಂಗ ಎಷ್ಟು ದೇವ್ತಾಳೆ. ದೇವ್ತಾಳಲ್ಲ. ಬಾಯಿ ಮುಚ್ಬೇಕಮ್ಮ, ಸ್ವಲ್ಪ ಬಾಯಿ ಕ್ಲೋಸ್ ಮಾಡು. ಒಟ್ಟ ಬಾಯಿ ಮುಚ್ಚಲಕ್ಕಿ. ನಿದ್ದ ಗಂಡಗೂ ಬಾಯಿ ಮುಚ್ಚಲ್ಲ. ಏನಿದ್ರಬೇಕಿದು ಕ್ಯಾಮ್ರಾ. ಇದೇನು ಹೊಸದು ಬಂದೈತಿ ಇಲ್ಲಿ ಅಂತೇನಮ್ಮ. ಬಂದೈತಿ ಇದಕ್ಕಿಂತ ಮುಂಚೆ ನಿನ್ನ ಮೇಲೆ ಅದು, ಅದ್ರ ಕಂಡಿಲ್ಲ ಅದ್ರಾಗ. ಅದು ಇದು ಐತಿ ಒಂದು ವಿಡಿಯೋದಾಗ ಆ ಮಮ್ಮಿ ಎಷ್ಟು ಚಂದ ಆಡಿಸ್ತಿರ್ತಾಳ. ಅಲ್ಲೆಲ್ಲ ಗೊಂಬಿ, ಅಲ್ಲೆಲ್ಲ ಪುಟ್ಟಿ ಚಿನ್ನಿ ಅಂತ ಎಷ್ಟು ಕ್ಯೂಟ್ ಆಡಿಸ್ತಿರ್ತಾಳ. ಆಮೇಲೆ ಅವ್ರ ಕಣ್ಣಿಗೆ ಅದು ಹೆಂಗ್ ಕಾಣಿಸ್ತಿರ್ತದಂತ, ಒಂದು ದೊಡ್ಡ ಗೋರಿಲ್ಲ ಮಾಡ್ದಂಗೆ ಕಾಣ್ತಿರ್ತದಂತ. ನಿನಗೆ ಹೆಂಗ್ ಕಾಣಕತ್ತೀನಿ ಅಮ್ಮನ? ಹೆಂಗ ಪಪ್ಪ ಎಲ್ಲದನ? ಪಪ್ಪ ಎಲ್ಲದನ್ನ ತೋರ್ಸು. ಪಪ್ಪನ ಕಡೆ ನೋಡಿ ಸಾಧ್ಯ. ಪಪ್ಪನ ಕಡೆ ನೋಡು. ಅಲ್ಲೆಲ್ಲಿ ತಳಗ್. ಹಾ ತಳಗ್. ಪಪ್ಪ. ಎಲ್ಲಕ್ಕೂ ಹಂಗಂದ್ರೆ ಏನಮ್ಮ? ಪಪ್ಪ ಎಲ್ಲದ ನೋಡು. ಅಲ್ಲದ ಪಪ್ಪ ಹೊಡಿನ ಇಬ್ರು ಸೇರಿ. ಬೇಡ ಹೊಡಿತೀರಾ? ಪಪ್ಪ ಹೊಡಿಯಕ್ಕೆ ಮಜಾ ಬರ್ತದಿಲ್ಲ? ಬರ್ತಿಲ್ಲ? ಹೆಂಗ್ ಹೊಡಿನ? ಏನೋ ಸ್ವಲ್ಪ ದೊಡ್ಡ ಕೆಲ್ತಾಡಿ ನಿನ್ಗೆ ಹೊಡಿತಾರೆ. ನನ್ನ ಮೇಲೆ ಜಾಸ್ತಿ ಪ್ರೀತಿ ಕಳಕ್ಕೆ. ಹಂಗೆ ಅದು. ಗಂಡು ಪಪ್ಪ ಇದ್ರೆ ಮಮ್ಮಿಗೆ ಒಂದು ಮೇಲೆ ಜಾಗಿರ್ತಾರೆ, ಹೆಣ್ಣು ಪಪ್ಪ ಇದ್ರೆ ಪಪ್ಪನ ಮೇಲೆ ಬಾಜಿ ಇರ್ತಾರೆ. ಅದಕ್ಕೆ ಹೆಣ್ಣು ಪಾಪ ಬೇಕಂತಿದ್ದು. ಗಂಡು ಪಾಪ ಇತ್ತೆ ಒಳ್ಳೆ ನನಗೆ ಹೊಡಿತಾವ ಒಂದಲ್ಲ ಒಂದಿನ. ಏನು ಹೇಳಿ ಎಕ್ಸ್ಪಿರಿಮೆಂಟ್ ಅಲ್ಲಿ ಇಲ್ಲಿ ಆಗುತ್ತೆ, ಟೈಟ್ ಅಲ್ಲಿ ಆಗಲ್ಲದು. ಹೇಳಿ ಏನಂತ ಹೇಳಿ. ಅಷ್ಟಾಗಲ್ಲದು. ಇಷ್ಟೇ ಹಾಂ. ಬೇಕಾದ್ರೆ ಅಂದ್ ತಳಗಿನ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇಲೆ ಮಾಡ್ಕೊ. ಯಾಕೆ ಹೇಳ? ಹಾಂ ಯಾಕೆ ಹೇಳ? ಚಾಪಿ ಒಂದೇ ಐತಿ. ಸುಡ್ತಾ ಎಲ್ಲಿ ಹುಡುಕಿರ್ತೀವಿ ಚಾಪಿ?
ಅಯ್ಯೋ 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 ಈಕಿ ನೋಡಿ ಕಲಿಬೇಕು ನೋಡಪ್ಪ ಎಷ್ಟು ಶಾಣಕ್ಯದ ಈಕಿ ಅಂದ್ರೆ ಚಾಪಿ ನಂಬಲ್ಲಿ ಇದು ಒಂದೇ ಇತ್ತಾ ಒಂದೇ ಐತಿ ನಾ ಹೊರಗೆ ಹಾಸ್ಕೊಂಡು ಮಕ್ಕೋತೀನಿ ಬಟ್ ಇನ್ನೊಂದು ಚಾಪಿ ಐತೆ ಅಂತ ಹೇಳ್ತಾಳ ಇನ್ನೊಂದು ಚಾಪಿ ಯಾವಾಗ ತೊಗೊಂಡು ನನಗೆ ನೆನಪಿಲ್ಲ ಈಗ ಮ್ಯಾಲೆ ಹತ್ತಿ ನೋಡಕ್ಕೆ ಕಾಣವಲ್ದು ಇದನ್ನ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಂತ ಹಾಂ ನೋಡ್ತೀನಿ ಚಾಪಿ ಅದು ಊಟ ಮಾಡು ಬಾಮ ತಡೆ ನಾನು ನೋಡಕತ್ತೀನಿ ಹಾಂ ಇಲ್ಲದಿಲ್ಲ ಹೆಲ್ಮೆಟ್ ಬಿಡ್ಕ ಬ್ಯಾಗ್ ತಗೋ ಓ ಏನು ಶಣೆ ಹಾಂ ಇಲ್ಲಿ ಹೆಲ್ಮೆಟ್ ಬಿಡ್ಕದ್ ನೋಡು ಇದು ಅಂಗಿ ತಡಿ ತೋರಿಸಿ ಎಲ್ಲಿ ಹೆಲ್ಮೆಟ್ ಆದಿಲ್ಲ ಓಹೋ ಇಲ್ಲೈತೆ ನೋಡ್ರಿ ಇದೆ ಎಲ್ಲೈತೆ ಇದೆ ಚಾಪಿ ಇದೆ ಓ ವೆಲ್ ಡನ್ ಎಕ್ಸಲೆಂಟ್ ಹೊಸ ಟೆಕ್ನಿಕ್ ಒಂದು ಸುಟ್ಟು ಚಾಪ್ ಐತಿ ತಗಿ 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 ಏನಕತ್ತೀನಿ ಇಲ್ಲ 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 ಈಗ ತೆಗಿ ಈಗ ಹಾ ಇದು ಬುಡ್ಕ ತಗಿ ಅದ್ರ ಮ್ಯಾಗೆಲ್ಲ ಎಣ್ಣೆ ಚಲೋ ಐತ ತೊಳೆದು ಹಾಕ್ಬೇಕು ಚಾಪ್ ಇಲ್ಲೈತಿಲ್ಲ ಆಹಾ ಇದು ಐತಲ್ಲ ಈ ಬಾಕ್ಸ್ ಇಲ್ಲ ಹಾ ಇದ್ರ ಹಿಂದ ನೋಡ ಹಿಡ್ಕೊಲೆ ಹೆಲ್ಮೆಟ್ ಆದಿಲ್ಲ ಹಾ ಹೆಲ್ಮೆಟ್ ಬುಡ್ಕ ಐತಿ ನೋಡಿ ಹೌದಲ್ಲ ನೀನು ಹುಡುಗಿ ನಾ ಹೇಳಿದ್ರೆ ಕೇಳಲ್ಲ ಇಲ್ಲ ನಮ್ಮ ಕಡೆ ಒಂದೇ ಚಾಪಿ ಐತಿ ನಮ್ಮ ಕಡೆ ಒಂದೇ ಚಾಪಿ ಐತಿ ಅನ್ನ ನಾನು ಹೇಳ್ತಿ ಶಾಣಕಪ್ಪ ಯಾವಾಗ ತೊಗೊಂಡಿದ್ವಿ ನಾವು ನಮ್ಮ ಬಂದಾಗ ಬೇಕಾಗತ್ತೆ ಅಂತ ತೊಗೊಂಡಿದ್ವಲ್ಲ ನಾನು ಮನೆಗೆ ಯಾರು ಬಂದ್ರೆ ನೋಡಿ ಹೊಸ ಚಾಪಿ ಐತಿ ಇಲ್ಲ ಜಾಡ್ಸ್ಕೊಂಬ ಧೂಳಾಗ್ಬಿಟ್ಟದ ಅದು ಇಟ್ಟಲ್ಲಿ ಇಟ್ಟು ಬಿಡು ಊಟ ಮಾಡೋಣ ಇರಲಿ ಅಷ್ಟೇ ಇಷ್ಟೇ ಇರಲಿ ಇದ್ರ ಮೇಲೆ ಮುಕ್ಕೊಳ್ಳೋದಣ್ಣ ಅದಕ್ಕೆ ಇಷ್ಟೇ ಇರಲಿ ಅಂದೆ ನಾವೇನು ನೀ ಹಿಂಗೆ ಮಾಡಿ ಹಾಸ್ಕೊ ನಾವೇನು ಚೆಲ್ಲಾಡಲ್ಲ ನಾವೇನು ಸಣ್ಣ ಹುಡುಗರಲ್ಲ ಅದ್ರ ಮ್ಯಾಚ್ ಚೆಲ್ಲಾಡಕ್ಕ ಸರ್ ಒಂದು ಸ್ಪೆಷಲ್ ಮಾಡೀನಿ ಜಲ್ದಿ ಬಾ ಸ್ಪೆಷಲ್ ಏನಿಲ್ಲ ಅದೇ ಎಗ್ ರೈಸ್ ಐತಿ ಐ ನೋ ಅದು ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಎಗ್ ರೈಸ್ ಮಾಡೀನಿ ಇದು ಎಷ್ಟು ತತ್ತಿ ಹಾಕಿ ಹೇಳಿದ್ರೊಳಗೆ 3 ಇನ್ನೊಂದು ಹಾಕ್ಬೇಕಿಲ್ಲ ನೋಡಿ ಅಷ್ಟೇ ರಿಂಗ್ ಇದು ಸ್ಲೈಸ್ ಇರ್ಬೇಕು ಭಾಳ ಶಾಣೆ ಆಯ್ತು ಸುನೀತ ನಾನು ಮಳೆ ಬರೋದೈತೆ ಅಂದ್ಕೊಂಡೀನಿ ಸೌಂಡ್ ಚಟ್ ಅನ್ನೋದಕ್ಕೆ ಕೆಲಸ ಏನಾಗೈತಿ ಗೊತ್ತಾ ಇಲ್ಲಾಗೈತಿ ಕೆಲಸ ಸುಡಾಗ್ತೈತಿ ನಾ ಜಸ್ಟ್ ಏನಾಗಿ ಬಂದ್ ಮಾಡೀನಿ ಹಾಲು ಇಟ್ಟು ಮೇಡಮರು ಸುಟ್ಟ ಇಲ್ಲಿ ತನ ಇತ್ತು ನೆನಪಾಗ್ಬಿಟ್ಟಾಳ ಅದನ್ನು ಹಾಲು ಇಟ್ಟು ಹಂಗೆ ಅಂದ್ರೆ ನಾನು ಚಟ್ ಸೌಂಡ್ ಬರೋದಕ್ಕೆ ನಾ ಹೊರಗೆ ಮಳೆ ಬರಾಗ್ತೈತೆ ಅಂದ್ಕೊಂಡೀನಿ ಮಳೆ ಎಲ್ಲದು ಅದು ಸುಡಾಗ್ತೈತಿ ಸುಟ್ಟು ವಾಸನೆ ಬರಾಗ್ತೈತಲ್ಲ ಹಾಂ ಅಡುಗೆ ಮನೆ ಕಿಟಕಿ ತೆಗಿಬೇಕಾ ಓಕೆ ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀವಿ ಆ್ಯಂಡ್ ನಮ್ಮ ಶ್ರೀವಾರಿನೂ ನಿಮಗೆ ಇಷ್ಟ ಆದ್ಲು ಅನ್ಕೋತೀವಿ ಸೊ ನಮ್ಮ ನೆಕ್ಸ್ಟ್ ವ್ಲಾಗ್ ಒಳಗೆ ಇಬ್ಬರು ಇರ್ತಿದ್ವಿ ಮುಂಚೆ ನೆಕ್ಸ್ಟ್ ಶ್ರೀವಾರಿನೂ ಇರ್ತಾಳೆ ಕ್ಯೂಟ್ ವ್ಲಾಗ್ ಇನ್ನೂ ಸ್ವಲ್ಪ ಚೆಂದಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನಿಮ್ಮನ್ನು ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೂ ಟ್ರೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಬಗ್ಗೆ ಒಂದು ಚೆಕ್ಕೆ ಬಾಯ್